ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೊಟ್ಟಿರುವ ಪ್ರಶ್ನೆಯನ್ನು ಗಮನಿಸಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಇದು ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಕೇಳಿದರೆ, ಮೊದಲು ನಾವು ಸಂಧಿಯ ಅರ್ಥವನ್ನು ತಿಳ್ಕೊಳ್ಳೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರೋದಕ್ಕೆ ಸಂಧಿ ಅಂತ ಕರಿತೀವಿ. ಕಾಲ ವಿಳಂಬ ಅಂದರೆ ಟೈಮ್ ವೇಸ್ಟ್ ಮಾಡ್ದಂಗೆ ಬಂದು ಸೇರ್ಕೊಳ್ಳೋದು ಅಂತೇಳಿ. ನಾವು ಅದನ್ನು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಮಾಡ್ಕೊಳ್ತೀವಿ. ಪ್ಲಸ್ಗಿಂತ ಮೊದಲು ಬರುವಂತಹ ಪೂರ್ವ ಪದ, ಅದರ ಕೊನೆಯಲ್ಲಿ ಬಂದಿರತಕ್ಕಂಥ ಸ್ವರವನ್ನು ನಾವು ತೆಗೆದುಕೊಳ್ಬೇಕು. ಮತ್ತು ಪ್ಲಸ್ ಆದಮೇಲೆ ಬಂದಿರತಕ್ಕಂಥ ಉತ್ತರ ಪದದ ಮೊದಲ ಅಕ್ಷರವನ್ನು ಗಮನಿಸಬೇಕು. ಇವೆರಡರಲ್ಲಿ ಉಂಟಾಗುವಂಥ ಬದಲಾವಣೆಯಿಂದ ಅದು ಯಾವ ಸಂಧಿ ಅಂತ ಗುರುತಿಸ್ತೀವಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಧಿಗಳನ್ನು ಹೇಗೆ ಸರಳವಾಗಿ ಕಂಡುಹಿಡಿಬೋದು ಅನ್ನುವಂಥದ್ದನ್ನು ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ. ಎಂಡ್ ಸಂಧಿ ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಕಂಡುಹಿಡಿಯೋದು ನೋಡಿ, ನೀವು 3 ಅಕ್ಷರಗಳನ್ನು ನೆನ್ಪಿಟ್ಕೊಳ್ಬೇಕು. ಅದ್ಯಾವುದು ಅಂದರೆ ಯಾ, ರಾ, ವ. ಇವು ಒತ್ತಕ್ಷರಗಳಾಗಿ ಬಂದಿರಬೇಕು. ಉದಾಹರಣೆಗೆ ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ. ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಮನು ಪ್ಲಸ್ ಅಂತರ, ಮನ್ವಂತರ. ಇದರಲ್ಲಿ ಯಾ, ರಾ, ವ ಈ ಅಕ್ಷರಗಳು ಒತ್ತಕ್ಷರಗಳಾಗಿ ಬಂದಿದ್ದಾವೆ. ಅದನ್ನು ನಾವು ಎಂಡ್ ಸಂಧಿ ಅಂತ ಕರಿತೀವಿ. ಇನ್ನು ಲೋಪ ಸಂಧಿ. ಲೋಪ ಅಂದರೆ ಬಿಟ್ಟು ಹೋಗೋದು, ಡಿಲೀಟ್ ಆಗೋದು ಅಂತ ಅರ್ಥ. ನೋಡ್ರಿ, ಕೊಟ್ಟಿರುವಂತಹ ಪೂರ್ವಪದ ಮತ್ತು ಉತ್ತರ ಪದ ಇವೆರಡನ್ನು ಕೂಡಿಸಿದಾಗ ಅರ್ಥ ಕೆಟ್ಟೋಗಲ್ಲ, ಆದರೆ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಒಂದು ಸ್ವರ ಬಿಟ್ಟೋಗುತ್ತೆ. ಅದನ್ನೇ ನಾವಿಲ್ಲಿ ಲೋಪಸಂಧಿ ಅಂತ ಕರಿತೀವಿ. ನಮ್ಮ ಗಮನ ಎಲ್ಲಿರ್ಬೇಕು ಲೋಪಸಂಧಿ ಅಂದಾಗ? ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರ ಬಿಟ್ಟೋಗುತ್ತೆ. ಅದನ್ನು ನೋಡಿ ಇದು ಲೋಪಸಂಧಿ ಅಂತ ಕಂಡುಹಿಡಬೇಕು. ಉದಾಹರಣೆಗೆ ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಅಲ್ಲಿ ಈ ಉಳುಕಂತೂ ಹೂ ಬಿಟ್ಟೋಯ್ತು. ಈ ರೀತಿಯಾಗಿ ನಾವು ಅದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಆದೇಶ ಸಂಧಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಗಮನ ಪ್ಲಸ್ ಆದ್ಮೇಲೆ ಬರುವಂಥ ಉತ್ತರ ಪದದ ಮೊದಲ ಅಕ್ಷರದ ಕಡೆಗೆ ಇರಬೇಕು. ಒಂದು ಪದವನ್ನು ಬಿಡಿಸಿದಾಗ ಉತ್ತರ ಪದದ ಮೊದಲಿಗಿರ್ತಕ್ಕಂತಹ ಕ, ತ, ಪ ಈ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಕೂಡಿಸಿದಾಗ ಬಂದು ಸೇರ್ಕೊಂತವೆ. ಉದಾಹರಣೆಗೆ ಹೊಸ ಪ್ಲಸ್ ಕನ್ನಡ, ಹೊಸ ಗನ್ನಡ. ಕಾಯ್ದಿದ್ದು ಗಾ ಆಯಿತು. ನಂತರ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ತಾಯ್ದಿದ್ದು ದಾ ಆಯಿತು. ಕಣ್ಣು ಪ್ಲಸ್ ಪನಿ, ಕಂಬನಿ. ಪಾಯ್ದಿದ್ದು ಬಾ ಆಯಿತು. ಈ ರೀತಿ ಉಂಟಾಗುವಂಥ ಬದಲಾವಣೆಯಿಂದ ನಾವು ಅದನ್ನು ಆದೇಶ ಸಂಧಿ ಅಂತ ಗುರುತಿಸ್ಬೋದು. ನಂತರ ಆಗಮ ಸಂಧಿನೂ ಕೂಡ ಉತ್ತರ ಪದದಲ್ಲಿ ಆಗುತ್ತೆ. ಉತ್ತರ ಪದದ ಮೊದಲಿ ಬಂದಿರತಕ್ಕಂತಹ ಸ್ವರಾಕ್ಷರದ ಜಾಗದಲ್ಲಿ ಅದನ್ನು ಸಂಧಿ ಮಾಡಿದಾಗ ಅಂದರೆ ಕೂಡಿಸಿದಾಗ ಯಾ ಅಕ್ಷರ ಅಥವಾ ವಾ ಅಕ್ಷರ ಹೊಸ್ದಾಗಿ ಬಂದು ಸೇರ್ಕೊಂತವೆ. ಉದಾಹರಣೆಗೆ ಮಗು ಪ್ಲಸ್ ಅನ್ನು, ಮಗುವನ್ನು. ನೋಡ್ರಿ, ಆ ಇದ್ದ ಜಾಗಕ್ಕೆ ಸ್ವರದ ಜಾಗಕ್ಕೆ ವಾ ಬಂದು ಸೇರ್ಕೊಂತು. ಅದೇ ರೀತಿ ಕುರಿ ಪ್ಲಸ್ ಅನ್ನು, ಕುರಿಯನ್ನು. ಆ ಇದ್ದ ಸ್ವರದ ಜಾಗಕ್ಕೆ ಯಾ ಬಂತು. ಈ ರೀತಿಯ ಬದಲಾವಣೆಯನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆಗಮ ಸಂಧಿ ಅಂತೇಳಿ ಗುರುತಿಸ್ತೀವಿ. ಈ ರೀತಿ ಸರಳವಾಗಿ ಕೂಡ ನಾವೇನು ಮಾಡ್ಬೋದು, ಸಂಧಿಯನ್ನು ಕಲಿಬಹುದು. ಧನ್ಯವಾದಗಳು.